ನರ್ಸರಿ ಗಿಡಗಳನ್ನ ತಿಂದ ಕುರಿಗಳನ್ನ ಕಟ್ಟಿ ಹಾಕಿದ್ದಕ್ಕೆ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿರುವ ಘಟನೆ ಹೊಳೆಸಿಪುರ ತಾಲೂಕಿನ ದೊಡ್ಡ ಕುಂಚೇವು ಗ್ರಾಮದಲ್ಲಿ ನಡೆದಿದೆ. ನರ್ಸರಿ ಮಾಲೀಕ ದಕ್ಷತ್ ಗೌಡ ತಾಯಿ ನಾಗಮಣಿ ಹಲ್ಲೆಗೊಳಗಾದವರಾಗಿದ್ದು, ಹಸು ಕುರಿಗಳಿಂದ ನರ್ಸರಿಯಲ್ಲಿದ್ದ ಗಿಡಗಳು ನಾಶವಾಗಿದ್ದ ಹಿನ್ನೆಲೆಯಲ್ಲಿ ನರ್ಸರಿ ಮಾಲೀಕ ದಕ್ಷತ್ ಗೌಡ ಕುರಿಗಳನ್ನ ಹಿಡಿದು ಕಟ್ಟಿ ಹಾಕಿದ್ರು. ಕುರಿಗಳನ್ನ ಬಿಡಿಸಿಕೊಂಡು ಹೋಗಲು ಬಂದ ಆನಂದ್ ಸೇರಿ ಮೂವರಿಂದ ತಾಯಿ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಗಲಾಟೆ ಮಾಡಿಸಲೆಂದೇ ಮೂವರು ಸಹಚರರೊಂದಿಗೆ ಬಂದಿದ್ದ ಆನಂದ್ ಹಲ್ಲೆ ಮಾಡಿದ್ದಾರೆ. ನಷ್ಟವಾಗಿರುವುದಕ್ಕೆ ಹಣ ನೀಡಿ ಕುರಿಗಳನ್ನ ಬಿಡಿಸಿಕೊಂಡು ಹೋಗಿ ಎಂದು ಹೇಳಿದ್ದಕ್ಕೆ ಹಲ್ಲೆ ನಡೆದಿದ್ದು, ಹಲ್ಲೆಗೊಳಗಾದ ದಕ್ಷತ್ ಗೌಡ ನಾಗಮಣಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೊಳೆಸಿಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಹಲ್ಲೆ ನಡೆಸಿದ ಆನಂದ್, ನಾಗರಾಜು, ಸಂತೋಷ್ ವಿರುದ್ಧ ಹೊಳೆಸಿಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.